ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ ಅಂದಮೇಲೆ ಸ್ಪೆಷಲ್ ಇರಲೇಬೇಕು. ಅದಕ್ಕೆ ಇವತ್ತು ನಾವು ನಮ್ಮ ಗೌಡ್ರು ಸ್ಟೈಲ್ದು ಚಿಕನ್ ಸಾಂಬಾರು ಮಾಡ್ತಿದ್ದೀರಿ. ನೋಡಿ, ಆಚೆ ಪುದೀನ ಕೊತ್ತಂಬರಿ ಎಲ್ಲ ನಾವೇ ಹಾಕ್ಕೊಂಡಿದ್ದೀರಿ. ಯಾಕಂದರೆ ಇದರಿಂದ ಫ್ರೆಶ್ ಆಗಿರುತ್ತೆ. ನಾವು ಅಲ್ಲಿ ತಂದರೆ ಒಂದು ವಾರದ್ದು ಫ್ರಿಜ್ಜಲ್ಲಿ ಕೊಡ್ತಾರೆ. ಅದಕ್ಕೆ ಈ ಥರ ಹಿಂಗೆ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ, ಅಡುಗೆಗಳು ಟೇಸ್ಟ್ ಬರುತ್ತೆ, ಯಾವುದೇ ಕೆಮಿಕಲ್ ಮಿಕ್ಸ್ ಇರಲ್ಲ. ನೋಡಿ, ನಿಮಗೂ ಜಾಗ ಇದ್ದರೆ ಈ ಥರ ಹಾಕ್ಕೊಳ್ಳಿ, ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಗೊಬ್ಬರ ಇನ್ನೂ ಏನೂ ಹಾಕಿಲ್ಲ, ಆದರೂ ಇಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ಇದು ನಾವು ಮೊನ್ನೆ ಕಿತ್ಕೊಂಡ್ರೆ ಅದಕ್ಕೆ ಅಷ್ಟಿಲ್ಲ. ಇವೆಲ್ಲ ಸಣ್ಣದಾಗಿತ್ತು, ಈಗೆಲ್ಲ ಬೆಳೆದಿದ್ದಾವೆ ನೋಡಿ. ಇವೆಲ್ಲ ಇದರಿಂದ ಈ ಥರ ಫ್ರೆಶ್ ಆಗಿ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಬರುತ್ತೆ. ನೋಡಿ, ಈರುಳ್ಳಿನೂ ಅಲ್ಲಿ ತೋಟ ಇದೆ, ಅಲ್ಲಿಂದ ತಂದಿದ್ದು ನಾನು. ಅಲ್ಲಿ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ. ಈರುಳ್ಳಿ ಒಂದು 4 ಈರುಳ್ಳಿ ಹಾಕ್ಕೊಳ್ಳಿ. ಅದೇನು ಸಣ್ಣದಾಗಿ ಕಟ್ ಮಾಡಬೇಕಂತೇನಿಲ್ಲ, ಎಲ್ಲ ಮಿಕ್ಸಿಗೆ ಹಾಕ್ಕೊತೀರಿ. ಅದಕ್ಕೆ ನೀವು ಉದ್ದು ಕಟ್ ಮಾಡಿಕೊಂಡ್ರೆ ಸಾಕು. ಮತ್ತು ಬೆಳ್ಳುಳ್ಳಿ ಚಿಪ್ಪೆ ತೆಗೆದು ಹಾಕ್ಕೊಬೇಕು. ಇದನ್ನು ಅಲ್ಲಿ ತೋಟದಿಂದನೇ ತಂದಿದ್ದು. ಮತ್ತು ಇದು ಕೊತ್ತಂಬರಿ ಆಚೆ ಕಿತ್ಕೊಂಡೆ, ಕೊತ್ತಂಬರಿ ಮತ್ತು ಪುದೀನ ಮತ್ತು ಟೊಮ್ಯಾಟೊನೂ ಇದನ್ನು ನಾವು ಮಿಕ್ಸಿಗೆ ಹಾಕ್ತೀವಿ. ಉದ್ದು ಕಟ್ ಮಾಡ್ಕೊಳ್ಳಿ. ಮತ್ತು ಶುಂಠಿ ಮೇಲೆ ಚೆನ್ನಾಗಿ ತೊಳೆದು ಮೇಲೆ ಚಿಪ್ಪೆ ತೆಗೆದು ಹಾಕ್ಕೊಳ್ಳಿ, ಯಾಕಂದರೆ ಅದು ಮಣ್ಣಿರುತ್ತೆ. ನೀವು ಚೆನ್ನಾಗಿ ತೊಳೆದಿಲ್ಲ ಅಂದರೆ ಮಣ್ಣು ಸಾಂಬಾರು ಹಂಗೆ ಮಣ್ಣಿರುತ್ತೆ. ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಬೇಕು. ಇದು ನಮ್ಮ ಗೌಡ್ರು ಸ್ಟೈಲು, ಒಂದು ಸತಿ ನೀವು ಟ್ರೈ ಮಾಡಿ. ಮತ್ತು ಆಲೂಗಡ್ಡೆ ಹಾಕ್ಕೊಳ್ಳಿ. ಆಲೂಗಡ್ಡೆ ಹಾಕ್ಕೊಬೇಕಂತೇನಿಲ್ಲ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು. ಅಂದರೆ ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಇದು ಒಂಥರ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇದು ಚಿಕನ್ ನಾನು ಇಲ್ಲಿ ಸಂತೆ ಇದೆ ಅಲ್ಲಿಂದ ತಂದಿದ್ದು. ಅಲ್ಲೇನಂದರೆ ಆಗಲೇ ಕಟ್ ಮಾಡಿ ಫ್ರೆಶ್ ಆಗಿರುತ್ತೆ. ಈ ಸತಿ ಅಲ್ಲಿ ಹೋದರೆ ಅಲ್ಲೂ ವೀಡಿಯೋ ಮಾಡ್ತೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಚಿಕನ್ನು. ಅವರೇನಂದರೆ ಕೋಳಿ ನಮ್ಮ ಮುಂದೆನೇ ಕಟ್ ಮಾಡಿ ಕೊಡ್ತಾರೆ. ಅದು ಬಂದ್ ಮಾಡಿ, ಅದಕ್ಕೆ ಇಷ್ಟು ಫ್ರೆಶ್ ಆಗಿರುತ್ತೆ. ನಾವು ಚಿಕನ್ ಏನಂದರೆ ಒಂದು 2.5 kg 3 kg ಅಂಥದ್ದು ತೊಗೊಬೇಕು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಚಿಕನ್ ಚೆನ್ನಾಗಿ ತೊಳ್ಕೊಳ್ಳಿ, 1-2 3 ಸತಿ ತೊಳ್ಕೊಳ್ಳಿ. ನೋಡಿ, ಗ್ಯಾಸ್ ಹಚ್ತಿದ್ದೀವಿ, ಸ್ಟವ್. ಇದನ್ನು ಹುರ್ಕೊಬೇಕು. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ನೀಟಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಹಸಿದೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಇದು ಕೆಂಪಗಾಗಬೇಕು, ಹಂಗೆ ಹುರ್ಕೊಬೇಕು. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಅದ್ರ ಜೊತೆ ಮತ್ತು ಶುಂಠಿ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಮತ್ತು ಟೊಮ್ಯಾಟೊ, ನೋಡಿ ಹಿಂಗೆ ಕೆಂಪಗಾಗೋ ಥರ ಚೆನ್ನಾಗಿ ಹುರ್ಕೊಬೇಕು. ಮತ್ತು ಇದು ಬಿರಿಯಾನಿ ಐಟಮ್ಸು, ಅದು ಚಕ್ಕೆ ಲವಂಗ ಸೋಂಪು ಎಲ್ಲ ಬರುತ್ತಲ್ವ, ಆ ಬಿರಿಯಾನಿ ಐಟಮ್ಸ್ ಇದು. ಮತ್ತು ಪುದೀನ ಹಾಕ್ಕೊಳ್ಳೋಣ. ಕೊತ್ತಂಬರಿ ಬೇಕಂದರೆ ಈಗಲೂ ಹಾಕ್ಕೊಬೋದು, ಇಲ್ಲ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಬೋದು. ಕೊತ್ತಂಬರಿ ಉರಿಬೇಕಂತೇನಿಲ್ಲ. ಮತ್ತು ಎಣ್ಣೆ ಹಾಕ್ಕೊಂಡು ಚಿಕನ್ ಹುರ್ಕೊಬೇಕು. ಚಿಕನ್ನು ಅಂದರೆ ಅದು ನೀರು ಬಿಟ್ಕೊಬೇಕು, ಆಗ ಹುರ್ಕೊಬೇಕು. ನೋಡಿ, ಚಿಕನ್ ಎಷ್ಟು ಫ್ರೆಶ್ ಆಗಿದೆ. ಅದಕ್ಕೆ ಅರಿಶಿನ,
ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವೆರಡು ಹಾಕ್ಕೊಂಡು ಇದು ಎಣ್ಣೆ ಬಿಟ್ಕೊಳುತ್ತೆ, ಆ ಥರ ಹುರ್ಕೊಬೇಕು. ಆ ಥರ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಥರ ಹಿಂಗೆ ಚೆನ್ನಾಗಿ ಹುರ್ಕೊಬೇಕು. ಬಿಟ್ಬಿಡೋಣ ಒಂದು 3 ನಿಮಿಷ. ಮತ್ತು ಆಗಲೇ ನಾವು ಹುರ್ಕೊಂಡ್ರಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಬೇಕು. ಅದನ್ನ ನುಣ್ಣಗೆ ರುಬ್ಕೊಬೇಕು ನೋಡಿ. ಅದಕ್ಕೆ ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲ, ಮತ್ತು ಗರಂ ಮಸಾಲ, ಮತ್ತು ಪೆಪ್ಪರು, ಮಸಾಲೆಗಳೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಬೇಕು. ನೀವು ನೋಡಿ, ನೀರು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಒಂದೇ ಸತಿ ನೀರು ಹಾಕೋಕ್ಕೆ ಹೋಗ್ಬಿಡಿ, ನೋಡ್ಕೊಂಡು ಹಾಕಿ ನೀರು. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಬೇಕು. ನೋಡಿ, ನುಣ್ಣಗೆ ರುಬ್ಕೊಬೇಕು. ನೋಡಿ ಎಣ್ಣೆ ಹೆಂಗೆ ಬಿಟ್ಕೊಂಡಿದೆ ನೋಡಿ. ಹಿಂಗಾಯ್ತಂದರೆ ಚೆನ್ನಾಗೆ ಇದು ಹೆಸ್ರು ಕಾಳು ಇದು ಬೇಕಂದರೆ ಹಾಕ್ಕೊಬೋದು. ಇದು ಹಾಕ್ಕೊಂಡ್ರೆ ಏನಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗುತ್ತೆ. ಇಷ್ಟ ಇರೋರು ಹಾಕ್ಕೊಬೋದು, ಇಲ್ಲಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಆಲೂಗಡ್ಡೆ ಈ ಥರ ಹಾಕ್ಕೊಂಡು ಮಾಡಿ. ಹೆಸ್ರು ಕಾಳು ಆಲೂಗಡ್ಡೆ ಎಲ್ಲ ಹಾಕಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಹುರ್ಕೊಳ್ಳೋಣ. ಮತ್ತು ನಾವು ರುಬ್ಕೊಂಡ್ರಲ್ಲ ಮಸಾಲೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರ್ಸಿ ನೋಡಿ. ಕಲರ್ ಹೇಗಿದೆ, ಸ್ಮೆಲ್ಲಂತೂ ಅದ್ಭುತವಾಗಿದೆ. ನಿಮಗೆ ಅದು ಜಾರಲ್ಲಿ ನೀರಿರುತ್ತಲ್ವ, ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ, ಮಸಾಲೆ ಎಲ್ಲ ಬರುತ್ತೆ. ಮತ್ತು ಇದಕ್ಕೆ ನೀವು ನೀರೆಷ್ಟು ಉಪ್ಪು ಹಾಕ್ಕೊಳ್ಳೋಣ, ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಬ್ಬೊಬ್ಬರು ಗಟ್ಟಿಗಿರೋಕೆ ಆಸೆ ಪಡ್ತಾರೆ, ಇನ್ನೊಬ್ಬೊಬ್ಬರು ತೆಳುವಿರಬೇಕು. ನೋಡಿ ಹಾಕ್ಕೊಳ್ಳಿ ನೀರು ಎಷ್ಟು ಬೇಕೋ ಅಷ್ಟು. ಮತ್ತು ಒಂದು 5 ವಿಸಿಲ್ ಕೂಗಿಸ್ಕೊಳ್ಳಿ. ಇದು ನಾವೇನಂದರೆ ನಾವು ಮೊಟ್ಟೆ ಕೋಳಿ ಥರದ್ದು, ಅದು ಕೆಲವರು ಬಾಯ್ಲರ್ ಹಾಕ್ತಾರೆ ನೋಡಿ. ಕಲರ್ ಹೇಗಿದೆ, ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ನಾನು ಹೆಂಗೆ ಮಾಡಿದ್ನೋ ಅದೇ ವಿಧಾನವಾಗಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಗೌಡ್ರು ಸ್ಟೈಲು. ಒಂದ್ಸಲ ಟ್ರೈ ಮಾಡಿ, ನಂಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದು ಸರ್ವ್ ನೋಡಿ. ಮುದ್ದೆ ಮಾಡ್ಕೊಬೇಕಿತ್ತು, ಟೈಮ್ ಇಲ್ಲ, ಮಧ್ಯಾಹ್ನಕ್ಕೆ ಮಾಡ್ಕೊತೀರಿ. ಇವಾಗ ಸದ್ಯಕ್ಕೆ ಅನ್ನನೇ. ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನೀವು ಈ ಥರ ಮಾಡಿ ನಂಗೆ ಕಮೆಂಟ್ ಮಾಡಿ. ಸಖತ್ತಾಗಿರುತ್ತೆ, ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಿದೆ, ನಿಮಗೆ ಗೊತ್ತಾಗಲ್ಲ ನೋಡಿ. ಇದು ಮುದ್ದೆ ಜೊತೆ ತಿನ್ನಬೇಕು. ಇನ್ನೂ ಮುದ್ದೆ ಮಾಡಿಲ್ಲ, ಮಧ್ಯಾಹ್ನಕ್ಕೆ ಮಾಡ್ಕೊಂಡು ತಿಂತೀನಿ. ಮತ್ತು ಇವೆಲ್ಲ ಏನಂದರೆ ನಾವು ಹೇಗೆ ಮಾಡಿದ್ರು ನಮ್ಮ ಚಿಕನ್ನು ಮತ್ತು ಈ ತರಕಾರಿ ಅವೆಲ್ಲ ಫ್ರೆಶ್ ಆಗಿದ್ರೇ ಟೇಸ್ಟ್ ಕೊಡೋದು. ಮತ್ತು ಈ ವಿಧಾನದಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಸಾಂಬಾರು ಹೇಗಿದೆ. ಹೋಟ್ಲಲ್ಲೂ ಈ ಥರ ಟೇಸ್ಟ್ ಕೊಡಲ್ಲ, ಮನೆಗೆ ಮಾಡ್ಕೊಂಡು ತಿಂದರೆ ಆಗಿರುತ್ತೆ. ಪೀಸ್ ಬಿಸಿ ಇದೆ, ಪೀಸ್ ನೋಡಿ ಹೇಗೆ ಬೆಂದಿದೆ.
ಒಳ್ಳೆ ಬೆಣ್ಣೆ ಥರ ಇದೆ ನೋಡಿ, ಮುರಿದ್ರೆ ನೋಡಿ ಎಷ್ಟು ಸಾಫ್ಟ್ವಾಗಿದೆ. ಇಲ್ಲಿ ಪೀಸ್ ಜೊತೆ ರೈಸು ಮತ್ತು ಸಾಂಬಾರು ಮಿಕ್ಸ್ ಮಾಡಿ ಪೀಸು ಅದ್ರ ಮೇಲೆ ಇಕ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರು ರೈಸ್ ಜೊತೆ, ಸಖತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ.